5 ಅರ್ಚದಕ, ಯಶಸ್ವಿ ಜೈಸ್ವಾಲ್ 3, ಮುಂದೆ ಹಿರಿಯಾಣ ಪರ 2 ಅರ್ಚದಕ. ಇಲ್ಲಿ ಇನ್ನೊಂದು ಶತಕವನ್ನು ನಮ್ಮ ವೈಭವ್ ಸೂರ್ಯವಂಶಿ ಹೊಡೆದಿದ್ರೆ, ಅದೇ ಕಾಲಕ್ಕೆ ನಮ್ಮ ಸನ್ರೈಸ್ದಲ್ಲೇ ವಿಶೇಷವಾಗಿ ನಮ್ಮ ಅಭಿಷೇಕ್ ಶರ್ಮಾ ಅವ್ರು ಹೊಡಿದ್ದಾರೆ. ಅಂದರೆ ಒಟ್ಟಲ್ಲ ಜೋರ್ದಾರ್ ಅಂತ ಒಂದು ಬ್ಯಾಲೆನ್ಸ್ ಇದ್ದಂಥ ಟೀಮ್ಗಳಿದ್ದಾವೆ. ರನ್ನಿಂಗ್ ಜೋರು ರನ್ ಮೆಷಿನ್ ಇದ್ದಾರೆ ಅವರೆಲ್ಲ. ಇನ್ನು ರಾಜಸ್ಥಾನ್ ರಾಯಲ್ಸಲ್ಲಿ ವಿಕೆಟ್ ಹೆಚ್ಚಿಕೊಂಡವರು ಚೋಪ್ರಾ ಆರ್ಚರ್ 21 ವಿಕೆಟು, ಬ್ರಜೇಶ್ ಶರ್ಮಾ 13, ಸನ್ರೈಸರ್ಸಲ್ಲಿ ಇಶಾನ್ ಮಾಲಿಂಗ 19, ಸಕೀಬ್ ಹುಸೇನ್ 15. ಇದನ್ನ ಯಾಕೆ ಈ ಮಾತನ್ನು ಹೇಳಿದಪ್ಪ ಇವೆಲ್ಲ ಅಂದ್ರೆ, ಇವತ್ತು ನಡೆಯುವಂಥ ಮ್ಯಾಚು ಸಾಮಾನ್ಯ ಇಲ್ಲ. ಇಲ್ಲಿ ಯಾರು ಗೆಲ್ತಾರೆ, ನಾಳೆ ನಡೆಯುವಂಥ ಇನ್ನೊಂದು ಮ್ಯಾಚ್ ಯಾವುದಪ್ಪ ಅದು ವಿಶೇಷ ನಿಮಗೆ ಗೊತ್ತಿದ್ದಂಥ ಇವರು ಸೋತಂಥದ್ದು ಗುಜರಾತ್ ಟೈಟನ್ಸ್ ಜೋಡಿ ಗೆಲ್ಲಬೇಕಾದದ್ದು. ಗುಜರಾತ್ ಟೈಟನ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅವ್ರ ಮಧ್ಯದಲ್ಲಿ ಆಗುವಂಥದ್ದು. ಅದರಲ್ಲಿ ಯಾರು ಗೆಲ್ತಾರೆ ಅವ್ರು ಫೈನಲ್, ಅವರು ರಾಯಲ್ ಚಾಲೆಂಜರ್ಸ್ ಜೊತೆಗೆ ಆಡುವಂಥ ಅವಕಾಶ. ಅಂದರೆ ಒಟ್ಟಾರೆಯಾಗಿ ಇವತ್ತು ನಡೆಯುವುದರಲ್ಲೂ ಸಹಿತ ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಇವರಂತೂ ಕಂಟಿನ್ಯೂಸ್ ಆಗಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ತೋರಿಸ್ತಾ ಬಂದಿದ್ದಾರೆ. ಅದೇ ಕಾಲಕ್ಕೆ ಹೆರಿಟೇಜ್ ಕ್ಲಾಸನ್ 606 ರನ್ ಹೊಡೆದಿದ್ದಾರೆ ಸನ್ರೈಸರ್ಸಲ್ಲ. ಮೋಸ್ಟ್ಲಿ ಅವ್ರು ದೊಡ್ಡ ಮೊತ್ತವನ್ನು ಹಾಕಿ ಕೊಡಬಹುದೇನೋ, ಏನು ನೋಡೋಣ ಏನಾಗ್ತದೆ. ಯಾಕಂದ್ರೆ ಸಾಮಾನ್ಯ ಆಟಗಳಂತೆ ಆಗ್ತಾಯಿಲ್ಲ ಈ ಒಂದು 2ನೇ ಕ್ವಾಲಿಫೈಯರ್ದಲ್ಲ. ಇಲ್ಲೂ ಸಹಿತ ಮುಖ್ಯವಾಗಿ ಎಲಿಮಿನೇಟರ್ದಲ್ಲೇ ರಿಯಾನ್ ಪರಾಗ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು. ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಶಿಪ್ ವಹಿಸ್ತಾ ಇದ್ದಾರೆ. ಅವರು ಚೆನ್ನಾಗಿ ಏನಪ್ಪ ಅಂದ್ರೆ ಬಾಲಿಂಗ್ ಮಾಡುವಂಥ ಎಲ್ಲ ಅವಕಾಶಗಳಿದ್ದಾವೆ. ಅಂದ್ರೆ ಇಲ್ಲಿ ಎರಡೂ ಟೀಮ್ಗಳಿಗೆ ಸಮಾನ ಅವಕಾಶಗಳಿದ್ದಾವೆ. ಇವತ್ತು ಎಲಿಮಿನೇಟರ್ ಆಗುವಂಥದ್ದು ಯಾರು ಎಲಿಮಿನೇಟರ್ ಆಗ್ಬೋದು ಅನ್ನೋ ಸಹಿತ ಇವತ್ತು ಕುತೂಹಲ ಮೂಡಿದೆ. ಇವತ್ತಿನ ಮ್ಯಾಚ್ಗೂ ಸಹಿತ ಸಾಕಷ್ಟು ಬೆಟ್ಟಿಂಗ್ಗಳಾಗ್ತಾ ಇರ್ತಾವೆ, ಮತ್ತೇನೂ ಆಗ್ತಿರ್ತಾವೆ. ಯಾಕಂದ್ರೆ ಎಲ್ಲರಿಗೂ ತಮ್ಮ ಮ್ಯಾಚ್ಗಳನ್ನು ಗೆಲ್ಲಬೇಕು ಅನ್ನುವಂಥ ಆತುರ ಸಹಜದ. ಆ ದಿಶೆಯಲ್ಲಿ ಇವತ್ತೆಲ್ಲರ ಕಣ್ಣು ವಿಶೇಷವಾಗಿ ವೈಭವ್ ಸೂರ್ಯವಂಶಿ ಮೇಲೆ. ಯಾಕಂದ್ರೆ ಭಾರತಕ್ಕೆ ಸಿಕ್ಕಂಥ ಸಣ್ಣ ವಯಸ್ಸಿನ ಒಬ್ಬ ದೊಡ್ಡ ಆಟ